ಇನ್ನು ಹೋಟೆಲ್ ಮಾಲೀಕರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಹೋಟೆಲ್ಗಳಿಗೆ ನಾಳೆಯಿಂದ ಹೆಚ್ಚುವರಿ ಸಿಲಿಂಡರ್ ಕೊಟ್ಟ ಮಾತಿನಂತೆ 17,500 ಸಿಲಿಂಡರ್ ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಕೆ.ಎಚ್. ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೋಟೆಲ್ ಮಾಲೀಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಿಲಿಂಡರ್ ಸಮಸ್ಯೆಯನ್ನ ಕೇಂದ್ರ ಸರ್ಕಾರ ಬಗೆಹರಿಸಬೇಕು. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಾರೆ ಸಚಿವ ಮುನಿಯಪ್ಪ ಅವರು. ನಗರಗಳಲ್ಲಿ 25 ದಿನಗಳಿಗೊಮ್ಮೆ ಸಿಲಿಂಡರ್ ಬುಕ್ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ 45 ದಿನಕ್ಕೊಂದು ಸಿಲಿಂಡರ್ ಕೊಡಲು ಹೇಳಿದ್ದೇವೆ. ನಾವು ಹೇಳಿದಂತೆ ಗ್ಯಾಸ್ ಏಜೆನ್ಸಿಗಳು ನಡೆದುಕೊಳ್ಳಬೇಕು. ಬುಕ್ ಮಾಡಿಕೊಳ್ಳದಿದ್ರೆ ಗ್ರಾಹಕರು ದೂರು ಕೊಡಲಿ. ಸಮಸ್ಯೆಗೆ ಕೇಂದ್ರವೇ ಇದಕ್ಕೆ ಉತ್ತರ ಕೊಡಲಿ ಅಂತ ಮುನಿಯಪ್ಪ ಅವರು ಮಾತನಾಡಿದ್ದಾರೆ. ನೋಡಿ, ನಾವು ಹೇಳಿದಂತೆ ಗ್ಯಾಸ್ ಏಜೆನ್ಸಿಗಳು ನಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೆ.ಎಚ್. ಮುನಿಯಪ್ಪ ಅವರು ಹೇಳಿದ್ದಾರೆ. ಅಕಸ್ಮಾತ್ ಆಗಿ ಏಜೆನ್ಸಿಯವರು ಏನಾದರೂ ಬುಕ್ ಮಾಡ್ಕೊಳ್ಳದೆ ಹೋದರೆ ಗ್ರಾಹಕರು ಕಂಪ್ಲೇಂಟ್ ಮಾಡಲಿ ಅವರ ಏಜೆನ್ಸಿ ಬಗ್ಗೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿದ್ದಾರೆ. ಇದು ನಿಜಕ್ಕೂ ಕೂಡ ಹೋಟೆಲ್ ಮಾಲೀಕರಿಗೆ ಒಂಥರ ಗುಡ್ ನ್ಯೂಸೇ. ಯಾಕೆ ಅಂತ ಅಂದರೆ ಕೊಟ್ಟ ಮಾತಿನಂತೆ ಹೇಳಿದರು ಮುನಿಯಪ್ಪನವರು. ಅದರಂತೆ 17,500 ಸಿಲಿಂಡರ್ ಪೂರೈಕೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೋಟೆಲ್ಗಳಿಗೆ ನಾಳೆಯಿಂದಲೇ ಹೆಚ್ಚುವರಿ ಸಿಲಿಂಡರ್ ಸಿಗುತ್ತೆ. ಇನ್ನು ಹೋಟೆಲ್ ಮಾಲೀಕರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಿಲಿಂಡರ್ ಸಮಸ್ಯೆಯನ್ನು ಕೇಂದ್ರ ಸರ್ಕಾರ ಬಗೆಹರಿಸಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ದಾರೆ ಮುನಿಯಪ್ಪ ಅವರು. ನಗರಗಳಲ್ಲಿ 25 ದಿನಗಳಿಗೊಮ್ಮೆ ಸಿಲಿಂಡರ್ ಬುಕ್ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ 45 ದಿನಕ್ಕೊಂದು ಸಿಲಿಂಡರ್ ಕೊಡಲು ಹೇಳಿದ್ದೇವೆ. ನಾವು ಹೇಳದಂತೆ ಗ್ಯಾಸ್ ಏಜೆನ್ಸಿಗಳು ನಡ್ಕೊಳ್ಬೇಕು. ಬುಕ್ ಮಾಡಿಕೊಳ್ಳದಿದ್ದರೆ ಗ್ರಾಹಕರು ದೂರು ಕೊಡಲಿ. ಸಮಸ್ಯೆಗೆ ಕೇಂದ್ರವೇ ಇದಕ್ಕೆ ಉತ್ತರ ಕೊಡಲಿ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ.